ರಾಜ್ಯಸಭೆ ಚುನಾವಣೆಗೆ ತಂತ್ರ ಪ್ರತಿತಂತ್ರ ಜೋರಾಗಿದೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಅಡ್ಡ ಮತದಾನದ ಪ್ಲಾನ್ ಮಾಡಿದ್ದ ಬಿಜೆಪಿ ಜೆಡಿಎಸ್ಗೆ ರಿವರ್ಸ್ ಆಪರೇಷನ್ ಭೀತಿ ಶುರುವಾಗಿದೆ. ಬಿಜೆಪಿಯೇ ತನ್ನ ಶಾಸಕರನ್ನ ಹಿಡಿದಿಡೋದಕ್ಕೆ ಕಸರತ್ತು ಆರಂಭಿಸಿದೆ. ರಾಜ್ಯಸಭೆ ಎಲೆಕ್ಷನ್ಗೆ 3 ಪಕ್ಷಗಳ ತಂತ್ರಗಾರಿಕೆ. ಭೂಪೇಂದ್ರ ರೆಡ್ಡಿ ಗೆಲ್ಲಿಸಲು ದಳ ಬಿಜೆಪಿ ಶತಪ್ರಯತ್ನ. ರಾಜ್ಯಸಭಾ ಚುನಾವಣೆಗೆ ಇನ್ನು 3 ದಿನ ಬಾಕಿ ಉಳಿದಿದೆ. ರಾಜ್ಯದ 3 ಪಕ್ಷಗಳಲ್ಲೂ ತಂತ್ರಗಾರಿಕೆ ಜೋರಾಗಿದೆ. 5ನೇ ಅಭ್ಯರ್ಥಿ ಭೂಪೇಂದ್ರ ರೆಡ್ಡಿ ಗೆಲುವಿಗೆ ಮೈತ್ರಿ ಪಕ್ಷ ಜೆಡಿಎಸ್ ಬಿಜೆಪಿ ರಣತಂತ್ರ ಹೆಣೆಯುತ್ತಿದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಗೊಂಡಿರುವ ಕೆಲ ಶಾಸಕರನ್ನ ಸೆಳೆಯಲು ಪ್ಲಾನ್ ಮಾಡಿದೆ. ಅಡ್ಡ ಮತದಾನ ಮಾಡಿಸಿ ಜೆಡಿಎಸ್ ಬೆಂಬಲಿತ ಭೂಪೇಂದ್ರ ರೆಡ್ಡಿಯನ್ನ ಗೆಲ್ಲಿಸುವ ತಂತ್ರ ಹೆಣೆದಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಿಜೆಪಿಗೆ ಶುರುವಾಯಿತು ರಿವರ್ಸ್ ಆಪರೇಷನ್ ಭೀತಿ. ಅಡ್ಡ ಮತದಾನದಿಂದ ಜೆಡಿಎಸ್ನ ಭೂಪೇಂದ್ರ ರೆಡ್ಡಿ ಗೆಲುವಿಗೆ ಬಿಜೆಪಿ ರೂಪಿಸಿದ್ದ ಕಾರ್ಯತಂತ್ರವೇ ತಿರುಗುಬಾಣವಾಗುವ ಸಾಧ್ಯತೆ ಇದೆ. ಬಿಜೆಪಿಯ ಕೆಲ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕಿದೆ. ಇದರಿಂದ ಬಿಜೆಪಿಗೆ ಅಡ್ಡ ಮತದಾನದ ಟೆನ್ಷನ್ ಶುರುವಾಗಿದೆ. ಹಾಗಿದ್ರೆ ಬಿಜೆಪಿಗೆ ಯಾರ ಮೇಲೆ ಅಡ್ಡ ಮತದಾನದ ಅನುಮಾನ ಇದೆ ಅನ್ನೋದನ್ನ ನೋಡೋದಾದ್ರೆ, ಬಿಜೆಪಿಯಲ್ಲಿ ಇದ್ರೂ ಕಾಂಗ್ರೆಸ್ ಜೊತೆ ಒಡನಾಟ ಬಿಟ್ಟುಕೊಂಡಿರುವ ಯಶವಂತಪುರ ಶಾಸಕ ಎಸ್.ಟಿ. ಸೋಮಶೇಖರ್ ಹಾಗೂ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ಶಾಸಕ ಶಿವರಾಮ್ ಹೆಬ್ಬಾರ್ ಮೇಲೆ ಅನುಮಾನದ ಶಂಕೆ ವ್ಯಕ್ತವಾಗಿದೆ. ಈ ಇಬ್ಬರು ಶಾಸಕರು ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಸಂಪರ್ಕದಲ್ಲಿದ್ದಾರೆ ಎನ್ನಲಾಗಿದೆ. ಜೆಡಿಎಸ್ ಅಭ್ಯರ್ಥಿಗೆ ಮತ ಹಾಕಲ್ಲ ಅಂತ ಈಗಾಗಲೇ ಪರೋಕ್ಷವಾಗಿ ಹೇಳಿದ್ದಾರೆ. ಹೀಗಾಗಿ ರಾಜ್ಯಸಭಾ ಚುನಾವಣೆ ವೇಳೆ ಕೈ ಅಭ್ಯರ್ಥಿಗೆ ಮತ ಹಾಕಬಹುದೆಂಬ ಭೀತಿ ಬಿಜೆಪಿ ವಲಯದಲ್ಲೇ ಕಾಡುತ್ತಿದೆ. ಈ ಇಬ್ಬರ ಚಲನವಲನದ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ. ಕೊನೆ ಕ್ಷಣದವರೆಗೂ ಮನವೊಲಿಸುವ ಕಸರತ್ತನ್ನ ನಡೆಸುತ್ತಿದೆ. ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ. ರಾಜ್ಯಸಭಾ ಚುನಾವಣೆ ಮತ ಹಾಕಲು ಯಾದಗಿರಿ ಗುರುಮಠಕಲ್ ಕ್ಷೇತ್ರದ ಜೆಡಿಎಸ್ ಶಾಸಕ ಶರಣಗೌಡ ಕಂದಕೂರ್ಗೆ ಕಾಂಗ್ರೆಸ್ ಗಾಳ ಹಾಕಿದೆ ಎನ್ನಲಾಗಿದೆ. ಇದನ್ನ ಖುದ್ದು ಶರಣಗೌಡ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಸಂಪರ್ಕ ಮಾಡಿದವರ ಹೆಸರು ಬಹಿರಂಗಪಡಿಸಲ್ಲ ಎಂದಿದ್ದಾರೆ. ಶಾಸಕರ ಮೇಲೆ ಕಣ್ಣಿಡಲು ಬಿಜೆಪಿಯಿಂದ 3 ಟೀಮ್ ರಚನೆ. ಬಿಜೆಪಿಗೆ ಅಡ್ಡ ಮತದಾನದ ಆತಂಕ ತಲೆದೂರಿದೆ. ಹೀಗಾಗಿ ತನ್ನ ಶಾಸಕರನ್ನ ಹಿಡಿದಿಡಲು 3 ಟೀಮ್ ರಚಿಸಿದೆ. ವೋಟಿಂಗ್ ನಡೆಯುವ ಫೆಬ್ರವರಿ 27ರಂದು ಬೆಳಿಗ್ಗೆ 8 ಗಂಟೆಗೆ ಎಲ್ಲಾ ಶಾಸಕರು ಕಡ್ಡಾಯವಾಗಿ ಆರ್ ಅಶೋಕ್ ಅವರ ಕೊಠಡಿಗೆ ಆಗಮಿಸಬೇಕು. ಅಲ್ಲಿಯೇ ಬೆಳಗಿನ ಉಪಹಾರ ಸೇವಿಸಿ ಸೀದಾ ಮತದಾನ ಮಾಡಲು ತೆರಳಬೇಕು ಅಂತ ಸೂಚನೆ ನೀಡಲಾಗಿದೆ. ಒಂದೇ ಒಂದು ಮತವೂ ಕೂಡ ಅಡ್ಡ ಮತದಾನವಾಗದಂತೆ ನೋಡಿಕೊಳ್ಬೇಕು ಅಂತ ಖುದ್ದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗಿದೆ. ಒಟ್ನಲ್ಲಿ ರಾಜ್ಯಸಭೆ ಚುನಾವಣೆಯಲ್ಲಿ ಯಾರು ಯಾರಿಗೆ ಕೈ ಕೊಡ್ತಾರೋ ಗೊತ್ತಿಲ್ಲ. ಬ್ಯೂರೋ ರಿಪೋರ್ಟ್ ಟಿವಿ9.